Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕ್ಷೇತ್ರಗಣಿತ ಅಧ್ಯಾಯದ 32ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿರುವಂತೆ ಉದ್ದ 20 ಸೆಂಟಿಮೀಟರ್, ಅಗಲ 10 ಸೆಂಟಿಮೀಟರ್ ಇರುವ ಆಯತಾಕಾರದ ಕಾಗದದಿಂದ ತ್ರಾಪಿಜ್ಯವನ್ನ ಕತ್ತರಿಸಿದೆ. ಹಾಗಾದರೆ ಎರಡನೆಯ ಪ್ರಶ್ನೆ, ಆಯತಾಕಾರವನ್ನ ಪೂರ್ಣಗೊಳಿಸುವ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಆಯತದಿಂದ ತ್ರಾಪಿಜ್ಯವನ್ನ ಕತ್ತರಿಸಿದಾಗ ಉಳಿಯುವಂತಹ ಭಾಗ ಸೊ ಒಂದು ಲಂಬಕೋನ ತ್ರಿಭುಜವಾಗಿರತ್ತೆ. ಸೊ ಇಲ್ಲಿ ತ್ರಿಭುಜದ ಪಾದ ಏನ್ ಹೇಳಿ, ತ್ರಿಭುಜದ ಪಾದ ಅಂದ್ರೆ ಇದಾಗತ್ತೆ. ಸೊ ಆಯತದ ಉದ್ದ ಮೈನಸ್ ತ್ರಾಪಿಜ್ಯದ ಮೇಲಿನ ಪಾದ ಮಾಡಿದ್ರೆ ನಮ್ಗೆ ತ್ರಿಭುಜದ ಪಾದ ಸಿಗತ್ತೆ. ಓಕೆ, ಸೊ ತ್ರಿಭುಜದ ಪಾದ ಈಸ್ ಈಕ್ವಲ್ ಟು 20 ಸೆಂಟಿಮೀಟರ್. ಆಯತದ ಉದ್ದ ಮೈನಸ್ ಏನ್ ಹೇಳಿ ತ್ರಾಪಿಜ್ಯದ ಮೇಲಿನ ಪಾದ, ಸೊ ಏನು 18 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಎಷ್ಟು 2 ಸೆಂಟಿಮೀಟರ್ ಬರುತ್ತೆ ತ್ರಿಭುಜದ ಪಾದ. ಸೊ ಈಗ ತ್ರಿಭುಜದ ಎತ್ತರ ಏನ್ ಹೇಳಿ ಆಯತದ ಅಗಲಕ್ಕೆ ಸಮನಾಗತ್ತೆ. ಸೊ ತ್ರಿಭುಜದ ಎತ್ತರ ಇಸ್ ಈಕ್ವಲ್ ಟು ಆಯತದ ಅಗಲ, ಸೊ ಇದೆಷ್ಟಿದೆ 10 ಸೆಂಟಿಮೀಟರ್ ಇದೆ. ಸೊ ಈಗ ನಾವು ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನ ಬಳಸಿ ಇದರ ವಿಸ್ತೀರ್ಣವನ್ನ ಫೈಂಡ್ ಔಟ್ ಮಾಡಬಹುದು. ಸೊ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ ಅರ್ಧ ಗುಣಿಸು ಪಾದ 2 ಗುಣಿಸು ಎತ್ತರ 10, 2 ಬಂದ್ಲೆ 2 ಬಂದ್ಲೆ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಆಯತಾಕಾರವನ್ನ ಪೂರ್ಣಗೊಳಿಸುವಂತಹ ತ್ರಿಭುಜದ ವಿಸ್ತೀರ್ಣ 10 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸೊ ಆಯತಾಕಾರವನ್ನು ಪೂರ್ಣಗೊಳಿಸುವ ತ್ರಿಭುಜದ ವಿಸ್ತೀರ್ಣ ಎಷ್ಟು ಹೇಳಿ 10 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಥ್ಯಾಂಕ್ ಯು.